ಹರಿ ಓಂ ನಮಸ್ಕಾರ. ಇವತ್ತು ಮಂಗಳೂರು ಸೌತೆಯನ್ನು ಬಳಸಿ ನಾವೊಂದು ದೋಸೆಯನ್ನು ಮಾಡೋಣ. ಇದಕ್ಕೋಸ್ಕರ ನಾನಿಲ್ಲಿ 1.5 ಲೋಟ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಸಣ್ಣದಾದಂತಹ ಮಂಗಳೂರು ಸೌತೆಯನ್ನು ತೊಗೊಂಡಿದ್ದೀನಿ. ಇದನ್ನು ನಾವು ಒಂದು 4-5 ಗಂಟೆಗಳ ಕಾಲ ನೆನೆಸೋಣ. ಇದನ್ನು ಕ್ಲೀನಾಗಿ ತೊಳೆದು ನೆನೆಸೋಣ. ಆಮೇಲೆ ಅದು ಸ್ವಲ್ಪ ನೆಂದ ಮೇಲೆ ನಾವು ರುಬ್ಬೋ ಸಂದರ್ಭದಲ್ಲಿ ನಾವು ಮಂಗಳೂರು ಸೌತೆಯನ್ನು ಸಿಪ್ಪೆ ತೆಗೆದು ಸಣ್ಣ ಹೋಳುಗಳನ್ನಾಗಿ ಮಾಡಿಕೊಂಡು ಅದಕ್ಕೆ ಹೆಚ್ಚಿ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ತೊಳೆದು ನೆನೆಸ್ಕೊಳ್ಳೋಣ. ಅಕ್ಕಿಯನ್ನು ನಾನು ನೆನೆಸ್ಕೊಂಡಿದ್ದೆ, ಅದನ್ನು ಈಗ ಇದರ ನೀರನ್ನು ತಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ನೆಂದಿದೆ. ಈಗ ಯಾಕೆ ನೀರನ್ನು ತಗೋಬೇಕು ಅಂದರೆ, ಅದು ನಾವು ಸೌತೆಕಾಯಿನ ಹಾಕಿ ರುಬ್ಬೋದ್ರಿಂದ ಅದರಲ್ಲಿ ನೀರಿನಂಶ ಸಾಕಷ್ಟು ಇರೋದ್ರಿಂದ ನಮ್ಗೆ ಇದು ನೀರು ಸೇರಿದ್ರೆ ತುಂಬ ತೆಳ್ಳಗಾಗ್ಬಿಡುತ್ತೆ ಹಿಟ್ಟು. ಹಾಗಾಗಿ ನಾವು ಸ್ವಲ್ಪ ಇದರಲ್ಲಿರೋ ಅಷ್ಟು ನೀರನ್ನು ತೆಗಿತಾ ಇದ್ದೀನಿ. ಸೊ ಈಗ ಈ ಸೌತೆಕಾಯಿನ ನಾವು ಹೆಚ್ಕೊಳ್ಳೋಣ. ಹೆಚ್ಕೊಳ್ಬೇಕಾದ್ರೆ ತೊಟ್ಟಿನ ಬದಿ ಇರುವಂತಹ ಒಂದು ಕಹಿಯನ್ನು ತೆಗೆದು ಬಿಡ್ತೀನಿ. ಈಗ ಇದನ್ನು ಸಿಪ್ಪೆ ತಗೊಳ್ಳೋಣ. ಈಗ ಇದರ ಸಿಪ್ಪೆಯನ್ನು ಪೂರ್ತಿ ತಕ್ಕೊಂಡಿದ್ದೀನಿ ನಾನು. ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಈಗ ಇದರೊಳಗಡೆ ಈ ರೀತಿ ಬೀಜ ಇದೆ. ಈ ಬೀಜವನ್ನು ತಕ್ಕೊಂಡ್ಬಿಡ್ಬೇಕು. ತಕ್ಕೊಂಡ್ಬಿಟ್ಟು ಹೆಚ್ಚೋಣ. ಈ ರೀತಿಯಾಗಿ ಪೂರ್ತಿ ಬರುತ್ತೆ. ನಾವು ಇದನ್ನು ಸೋಸಿ, ಈಗ ನಾವೇನು ಈ ಸಿಪ್ಪೆ ಎಲ್ಲ ಇದು ಮಾಡ್ತಾ ತಿರುಳು ತೆಗಿತಾ ಇದ್ದೀವಿ, ಇದನ್ನು ಒಂದು ಚಾಗಾಳಲ್ಲಿ ಹಾಕಿ ಸೋಸಿದ್ರು ಕೂಡ ನಮಗೆ ಅದರ ನೀರು ರುಬ್ಬಲಿಕ್ಕೆ ಚೆನ್ನಾಗಿರುತ್ತೆ. ಅದನ್ನು ಹಾಕ್ಕೋಬೋದು. ಇದನ್ನು ನಾವು ಒಂದು ತುರಿದು ಹಾಕ್ಬೋದು, ಇಲ್ಲ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಕೂಡ ಇದ್ರ ಜೊತೆ ಸೇರಿಸ್ಕೋಬೋದು. ನಾನು ಇದನ್ನು ಸಣ್ಣ ಸಣ್ಣ ತುಂಡು ಮಾಡಿ ಅಕ್ಕಿ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಈ ರೀತಿಯಾಗಿ ಇರುವಂತಹ ಎಲ್ಲ ಹೋಳುಗಳನ್ನು ನಾನು ಆ ರೀತಿಯಾಗಿ ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಗಾಳಿಯಲ್ಲಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಮಗೆ ಸ್ವಲ್ಪ ರಸ ಸಿಕ್ಕಿದೆ. ಇದಿಷ್ಟನ್ನು ಹೆಚ್ಕೊಂಡ್ಬಿಟ್ಟು ನಾವು ಸೇರಿಸಿ ರುಬ್ಬೋಣ. ತುರಿದಂತಹ ಎಲ್ಲ ಇದನ್ನು ಹಾಕಿ ನಾನು ರುಬ್ಕೋತೀನಿ. ಇದನ್ನು ಈಗ ಒಂದು ಸಣ್ಣ ಚೂರು ಬೆಲ್ಲ ಕೂಡ ಹಾಕಿದ್ದಿದೆ ಇದರಲ್ಲಿ. ರುಬ್ಕೊಂಬಿಡೋಣ. ಈಗ ಇದನ್ನು ರುಬ್ಕೊಂಡಿದ್ದೀವಿ. ನಾನು ನಿಮ್ಗೆ ಹೇಳಿದೆ ಸೌತೆಕಾಯಿ ಹಾಕಿದಾಗ ನೀರಾಗತ್ತೆ ಅಂತ. ನೋಡಿ, ಈ ರೀತಿಯಲ್ಲಿ ಈ ಎಷ್ಟು ಹದದಲ್ಲಿ ಅದು ನೀರಾಗಿದೆ. ಈಗ ನಾವು ಈ ಕಡೆ ನೋಡಿದ್ರೆ ಇಲ್ಲಿ ತರಿ ಇರಬಾರ್ದು, ನೈಸಾಗಿ ಬಂದಿರಬೇಕು. ಈಗ ನೋಡಿ, ನೈಸ್ ಇದೆ ಇದು ಹಿಟ್ಟು. ಇಷ್ಟು ನೈಸಾಗಿ ನಾವು ರುಬ್ಕೊಂಡ್ರೆ ಸಾಕಾಗತ್ತೆ. ಇದನ್ನು ನಾವು ಒಂದು ಪಾತ್ರೆಗೆ ಬರಗ್ ಮಾಡಿ ಇಟ್ಕೊಳ್ಳೋಣ. ಈ ಮಿಕ್ಸಿ ಬೌಲ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಶ್ರಣ ಮಾಡೋಣ. ಒಂದು ಅರ್ಧ ಲೋಟದಷ್ಟು ನೀರನ್ನು ಮಾತ್ರ ನಾನು ಹಾಕ್ಕೊತೀನಿ ಇದಕ್ಕೆ. ಇದನ್ನು
ಒಂದು ಮುಚ್ಚಳವನ್ನು ಮುಚ್ಚಿ ಇಟ್ಬಿಡೋಣ. ಅದಕ್ಕೆ ಇದು ಒಂದು 7-8 ಗಂಟೆಗಳ ಕಾಲ ಅದು ಚೆನ್ನಾಗಿ ನೆನೆಯಲಿ, ಆಮೇಲೆ ದೋಸೆಯನ್ನು ಮಾಡೋಣ. ನಿನ್ನೆ ರುಬ್ಬಿಟ್ಟಂತಹ ಹಿಟ್ಟು ಸುಮಾರು 8 ಗಂಟೆಗಳು ಕಳೆದಿದೆ. ಈಗ ಇದು ಈ ಥರ ಬಂದಿದೆ. ನಮಗೆ ಹುದುಗು ಕಡಿಮೆ ಬಂದಿದೆ ಅನಿಸಿದರೆ ಒಂದು ಚೂರು ಸೋಡವನ್ನು ಹಾಕ್ಕೊಳ್ಬಹುದು. ನಾವು ಸ್ವಲ್ಪ ಬೇಗ ರುಬ್ಬಿಟ್ಟು ಒಂದು 10-12 ಗಂಟೆ ಆದರೆ ಇನ್ನೂ ಚೆನ್ನಾಗಿ ಹುದುಗು ಬರುತ್ತೆ. ನಾವು ಅವಶ್ಯಕತೆ ಇದ್ದರೆ ಒಂದು ಚಿಟಿಕೆ ಸೋಡವನ್ನು ಸೇರಿಸ್ಕೊಂಡು ಮಾಡ್ಬೋದು. ಇದಕ್ಕೆ ಉಪ್ಪು ಹಾಕಿಲ್ಲ. ಈಗ ಇದಕ್ಕೆ ಉಪ್ಪು ಹಾಕ್ಕೊಂಡು ನಾವು ದೋಸೆಯನ್ನು ಮಾಡೋಣ. ಈಗ ಇದಕ್ಕೆ ನಾನು ಸಣ್ಣ ಉಪ್ಪನ್ನೇ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲೊಂಚೂರು ಕಾಯಿ ನೀರನ್ನು ಇಟ್ಕೊಂಡಿದ್ದೀನಿ. ಕಾಯಿ ಒಡೆದ ನೀರನ್ನು ಸೇರಿಸಿದರೆ ದೋಸೆ ಚೆನ್ನಾಗಿ ಆಗುತ್ತೆ. ಅವಶ್ಯಕತೆ ಇದ್ದರೆ ಮತ್ತೆ ಸೇರಿಸ್ಕೊಳ್ಳೋಣ. ಯಾಕಂದರೆ ಒಂದು ದೋಸೆ ಆಗತ್ತಾಗ ನಮಗೆ ಎಷ್ಟು ಹದ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋದು ಪಕ್ಕ ಗೊತ್ತಾಗೋದಿಲ್ಲ. ಹಾಗಾಗಿ ಒಂದು ಅಂದಾಜಿಗೆ ನಾವು ಇಷ್ಟನ್ನು ಮಾಡ್ಕೊಂಡಿದ್ದೀವಿ. ಈಗ ದೋಸೆಯನ್ನು ಮಾಡ್ಕೊಳ್ಳೋಣ. ಒಂದು ಸಣ್ಣ ದೋಸೆಯನ್ನು ಇಲ್ಲಿ ಟ್ರೈ ಮಾಡಿದ್ದೀನಿ. ನನಗೆ ಇದಕ್ಕೆ ಇನ್ನು ಚೂರು ನೀರು ಹಿಡಿಯುತ್ತೆ ಅನಿಸ್ತಾ ಇದೆ. ನಾವೇನು ಎಳ್ನೀರನ್ನು ಇಟ್ಕೊಂಡಿದ್ದೀವಿ ಅಂದರೆ ತೆಂಗಿನ ನೀರನ್ನು ಇಟ್ಕೊಂಡಿದ್ದೀವಿ, ಅದನ್ನು ಇದಕ್ಕೆ ಬಳಸ್ಕೊಳ್ಳೋಣ. ಈಗ ಒಂದು 1/4 ಚಮಚದಷ್ಟು, ಇನ್ನೂ ಕಡಿಮೆ ಅಷ್ಟು ಸೋಡಾ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಹಾಗೆ ನಾವಿಲ್ಲಿ ಇಟ್ಕೊಂಡಂತಹ ಕಾಯಿ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಕಾಯಿ ನೀರನ್ನು ಹಾಕೋದ್ರಿಂದ ನಾವು ಬಯಸಿದಷ್ಟು ತೆಳ್ಳಗೆ ದೋಸೆಯನ್ನು ಮಾಡ್ಬೋದು. ಯಾಕಂದ್ರೆ ಭಾಳ ಚೆನ್ನಾಗಿ ಬರುತ್ತೆ ದೋಸೆಯನ್ನು ಹಾಕಲಿಕ್ಕೆ. ನಾವು ದೋಸೆಗೆ ಮಂಡಕ್ಕಿ ಬಳಸಿದ್ರು ಅಷ್ಟೇ, ಬೇರೆ ಬೇರೆ ದೋಸೆಗಳಿಗೆ ನಾವು ಮಂಡಕ್ಕಿಯನ್ನು ಬಳಸ್ತೀವಲ್ಲ, ಆವಾಗಲೂ ಅಷ್ಟೇ ದೋಸೆಯನ್ನು ನಾವು ಎಷ್ಟು ತೆಳ್ಳಗೆ ಬೇಕಾದರೂ ಹಾಕ್ಬೋದು. ನನಗಿನ್ನೂ ಒಂದು ಸ್ವಲ್ಪ ಹಿಡಿಯುತ್ತೆ ಅನಿಸುತ್ತೆ. ನಾನು ಇಟ್ಕೊಂಡಿರೋಂಥಷ್ಟು ಕಾಯಿ ನೀರನ್ನು ನಾನು ಇದಕ್ಕೆ ಬಳಸ್ಕೊತೀನಿ. ಸಾಕು ಅನಿಸುತ್ತೆ. ಈಗ ನಮ್ಮ ದೋಸೆ ಹಂಚು ಕಾದಿದೆ. ಇದಕ್ಕೆ ನಾನು ಒಂಚೂರು ನೀರು ಹಚ್ಕೊತೀನಿ. ನಾವು ಫಸ್ಟೇ ಒಂದಿಷ್ಟು ಐಸ್ ಕ್ಯೂಬನ್ನು ಇದ್ದರೆ ಹಾಕಿ ಅಥವಾ ಐಸನ್ನು ಹಾಕಿ ನಾವು ಬಂಡಿಯನ್ನು ಒಂದ್ಸರಿ ಒರೆಸ್ಕೊಂಡ್ರೂ ಕೂಡ ಚೆನ್ನಾಗಿ ಬರುತ್ತೆ ದೋಸೆ. ನಾನು ಇದನ್ನು ಈಗ ಹಿಟ್ಟನ್ನು ತಗೊಂಡು ನಾವು ಹಂಚಿನ ತುಂಬ ಇದನ್ನು ಹರಡಬೇಕು. ಎಲ್ಲಿ ನಮಗೆ ತುಂಬ ತೆಳು ಅನಿಸಿದೆ ಒಂಚೂರು ಹಿಟ್ಟನ್ನು ಹಾಕ್ಕೊಂಡ್ರೆ ಆಯಿತು. ಇದಕ್ಕೆ ಸುತ್ತ ಸ್ವಲ್ಪ ಎಣ್ಣೆಯನ್ನು ಇಟ್ಕೊಳ್ಳೋಣ. ಈಗ ನಾನು ಮಾಡಿರುವಂಥ ದೋಸೆ ಇದನ್ನು ತೆಳ್ಳೆವು ಅಂತ, ತೆಳ್ಳಿಗೆ ನಾವು ದೋಸೆ ಬಂಡಿಯ ಮೇಲೆ ಹಾಕೋದನ್ನು ನಾವು ತೆಳ್ಳೆವು ಅಂತ ಹೇಳ್ತೀವಿ. ಹೆಚ್ಚಾಗಿ ನಮ್ಮ ಊರ ಕಡೆ ಇದೇ ತಿಂಡಿಯನ್ನು ಜಾಸ್ತಿ ಮಾಡೋದು. ನೋಡಿ, ಒಂಥರ ಪೇಪರ್ ದೋಸೆ ಇದ್ದ ಹಾಗೆ ಎಷ್ಟು ನೀಟಾಗಿ ಬಂದಿದೆ. ನಾವು ಹಿಂಗೆ ನೋಡಿದ್ರೆ ಆ ಕಡೆ ಈ ಕಡೆ ಮುಖ ಸಹ ಕಾಣುತ್ತೆ. ಆ ರೀತಿಯಲ್ಲಿ ಇದನ್ನು ನಾವು ಮಾಡುವಂಥದ್ದು ದೋಸೆ. ಇನ್ನು ನಮಗೆ ಇದು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸಾದಾ ದೋಸೆ, ನಾವೇನು ಮಾಮೂಲಿ ಉದ್ದಿನ ದೋಸೆಯನ್ನು ಮಾಡ್ತೀವಿ ಆ ರೀತಿಯಲ್ಲಿ ಮಾಡ್ಕೊಳ್ಳುವಂಥದ್ದು. ಅದನ್ನು ಕೂಡ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಕೇವಲ ಸೌತೆಕಾಯಿ ಮತ್ತು ಮಂಗಳೂರು ಸೌತೆಯನ್ನು ಬಳಸಿ ಮಾಡಿದಂತಹ ದೋಸೆ ಇದೆ. ಬಣ್ಣ ಸೌತೆ ಎಲ್ಲ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಇದರ ಹಲವಾರು ಉಪಯೋಗಗಳನ್ನು ನಾವು ಮಾಡ್ತೀವಿ. ಅದರಲ್ಲಿ ದೋಸೆ ಕೂಡ ಒಂದು. ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ.
ನಾವು ಮಾಡಿದಂತಹ ತೆಳ್ಳೆವು ರೆಡಿ ಇದೆ. ಇದಕ್ಕೆ ಒಣಮೆಣಸಿನ ಕೆಂಪು ಕಾಯಿ ಚಟ್ನಿ, ಹಾಗೆ ಸೈಡಿಗೆ ಒಂಚೂರು ಬೆಲ್ಲ, ಜೋನಿ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಒಂದು ಚೂರು ತುಪ್ಪ ಏನು ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ. ಈಗ ಈ ದೋಸೆ ಬೆಂದಿದೆ. ಇದು ಸಾದಾ ದೋಸೆ. ಇದನ್ನು ನಾವು ದೋಸೆ ಅಂತೀವಿ. ಈ ಮೊದಲು ತೋರಿಸಿದ್ದನ್ನು ತೆಳ್ಳೆವು ಅಂತೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತಿನ್ನೋಣ ಬನ್ನಿ. ಒಣಮೆಣಸಿನ ಕೆಂಪು ಕಾಯಿ ಚಟ್ನಿಯನ್ನು ಮಾಡಲಿಕ್ಕೆ ನಾನು ಕೇವಲ 4 ಒಣಮೆಣಸು, ಒಂದು ಚೂರು ಉಪ್ಪು, ಒಂದು ಅರ್ಧ ಚಮಚದಷ್ಟು ಹುಳಿ ಪುಡಿ ಹಾಗೂ ಒಂದು ಅರ್ಧ ಕಪ್ಪಿನಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಬೇಕು, ಯಾಕಂದರೆ ಹುಳಿ ಪುಡಿಯಲ್ಲಿ ಉಪ್ಪಿನ ಅಂಶ ಇರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಈಗ ರುಬ್ಕೊಂಬಿಡೋಣ ನಾವು. ಈಗ ಚಟ್ನಿ ರುಬ್ಕೊಂಡಿದ್ದೀವಿ, ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಇದು ಇಷ್ಟು ದರಿ ಇದ್ದರೆ ಸಾಕು. ಚಟ್ನಿ ತುಂಬ ನೈಸ್ ಮಾಡಬೇಡಿ. ಹಾಗೆ ದೋಸೆಗೆ ಚಟ್ನಿ ಗಟ್ಟಿ ಇರಬೇಕು, ಇಡ್ಲಿಗೆ ಚಟ್ನಿ ನೀರಾಗಿರಬೇಕು. ನಾವು ಉದ್ದಿನಬೇಳೆ ಹಾಕಿ ದೋಸೆ ಮಾಡ್ತೀವಿ ಅಂದರೆ ಇದಕ್ಕೊಂಚೂರು ಇಂಗನ್ನು ಸೇರಿಸ್ಕೋಬೇಕು, ಯಾಕಂದರೆ ಉದ್ದು ವಾಯು ಆಗೋದ್ರಿಂದ ಅದು ಸ್ವಲ್ಪ ವಾಯುವನ್ನು ಹೊಡೆಯುತ್ತೆ.